ನಮಸ್ಕಾರ ಎಲ್ಲರಿಗೂ ರೇಣುಕಾ ಅಮ್ಮನ ಅಡುಗೆಗೆ ಸ್ವಾಗತ. ನಾನಿವತ್ತು ಎಗ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೇನೆ. ಇದು ಕೇವಲ 10 ನಿಮಿಷದಲ್ಲಿ ಆಗೋವಂಥದ್ದು. ಹೋಟೆಲ್ ಸ್ಟೈಲ್ ಮಾಡೋ ಥರನೇ ಸೇಮ್ ಅದೇ ಥರನೇ ಇರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಕೇವಲ 10 ನಿಮಿಷದಲ್ಲಿ ಹೆಂಗೆ ಮಾಡ್ಬೋದು, ಆಮೇಲೆ ಬ್ಯಾಚುಲರ್ಸು ಮಾಡ್ಕೋಬೋದು ಇದನ್ನು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನು 2 ಕ್ಯಾರೆಟು, ಆಮೇಲೆ ಸ್ವಲ್ಪ ಎಲೆಕೋಸು, ಒಂದು 10 ಹಸಿಮೆಣಸಿಕಾಯಿ, 2 ದೊಡ್ಡದು ಈರುಳ್ಳಿ ತೊಗೊಂಡು ಉದ್ದುದಕ್ಕೆ ಹೆಚ್ಚಿಕ್ಕೋಬೇಕು. ಈಗ ಮೊದಲಿಗೆ ಪಾನ್ ತೊಗೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಇದಕ್ಕೆ ಅದೇ ಎಗ್ಗು ನಾವು ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಒಂದು 5ರಿಂದ 6 ಮೊಟ್ಟೆ ಹಾಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಇನ್ನೂ ಜಾಸ್ತಿನೂ ಹಾಕೋಬೋದು. ನಾನು ಸುಮಾರು ಇಲ್ಲೊಂದು 5 ಜನಕ್ಕೆ ಹಾಕೋಷ್ಟು ಮಾಡಿ ತೋರಿಸ್ತಾ ಇರೋದು. ನೀವು ಇನ್ನೂ ಎಗ್ ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕೋಬೋದು. ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಹೈ ಫ್ಲೇಮಲ್ಲೇ ಇರಬೇಕು. ಚಿಕ್ಕದಾಗಿ ಉರಿ ಇಟ್ಬಿಟ್ರೆ ಎಲ್ಲ ಚೂರು ಆಗುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಉರಿ ಇತ್ತು ಅಂದರೆ ದೊಡ್ಡದಾಗಿ ಬಾಯಿ ಸಿಗುತ್ತೆ ಅಂತ, ಅದಕ್ಕೆ ಜಾಸ್ತಿ ಉರಿ ಇಟ್ಕೊಳ್ಳಿ. ನೋಡಿ ಈ ಥರ ಇರುತ್ತೆ. ಚೆನ್ನಾಗಿ ಫ್ರೈ ಮಾಡೋಣ. ಪ್ಲೀಸ್ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಈ ರೆಸಿಪಿ ಇಷ್ಟವಾದರೆ ರೇಣುಕಾ ಅಮ್ಮನ ಅಡುಗೆ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನನಗೆ ಹಂಗೆ ಕಮೆಂಟ್ ಮೂಲಕ ಇನ್ನೂ ಏನು ಮಾಡ್ಬೋದು ಅಂತ ನೀವು ತಿಳಿಸಿದರೆ ನನಗಿನ್ನೂ ಖುಷಿ ಆಗುತ್ತೆ. ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ಸೈಡಲ್ಲಿ ಎತ್ತಿಕೊಳ್ಳೋಣ. ಈಗ ಒಂದು ಬಾಣಲಿ ತೊಗೊಂಡು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಒಂದು 3 ಸ್ಪೂನ್ ಅಂತೂ ಬೇಕಿದು. ನಾನು ಸ್ವಲ್ಪ ನನ್ನ ಅಳತೆಯಲ್ಲೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಸ್ತೂರಿ ಮೆಂತೆ, ಹಸಿಮೆಣಸಿಕಾಯಿ ಒಂದು 10 ಹೆಚ್ಚಿಕೊಂಡಿದ್ದೀನಿ. 10 ಹಾಕ್ಬೇಕಿದು. ಖಾರ ಚೆನ್ನಾಗಿದೆ. ಅದಕ್ಕೆ 2 ದೊಡ್ಡ ಈರುಳ್ಳಿ ಉದ್ದುದಕ್ಕೆ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕಬೇಕು. ಫ್ರೈ ಆಗಲಿ ಅದೊಂದು ಸ್ವಲ್ಪ, ಒಂದು 5-10 ನಿಮಿಷ ಫ್ರೈ ಆಗಲಿ ಇದು. ನೋಡಿ ಕಲರ್ ಚೇಂಜ್ ಆಗಿದೆ. ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು, ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿನೂ ಹಾಕೋಬೋದು. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. 2 ಕ್ಯಾರೆಟು, ಆಮೇಲೆ ದಪ್ಪ ಮೆಣಸಿಕಾಯಿನೂ ಅಷ್ಟೇ ಉದ್ದುದಕ್ಕೆ ಹೆಚ್ಚಿಕೊಂಡಿದ್ದೀನಿ. ಅದನ್ನೊಂದು ಹಾಕೋತೀನಿ. ದಪ್ಪ ಮೆಣಸಿಕಾಯಿ, ಸ್ವಲ್ಪ ಎಲೆಕೋಸು ಹಾಕಿದ್ರೂ ಚೆನ್ನಾಗಿರುತ್ತೆ. ಎಲೆಕೋಸು ಹಾಕಿದ್ದೀನಿ. ಇದು ಜಾಸ್ತಿ ಫ್ರೈ ಆಗೋದು ಬೇಡ, ಸ್ವಲ್ಪ ಕ್ರಂಚಿ ಫೀಲ್ ಬರಬೇಕು. ಅದಕ್ಕೆ ಜಾಸ್ತಿ ಫ್ರೈ ಆಗೋದು ಬೇಡ, ಇಷ್ಟೇ ಸಾಕು. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ, ಉಪ್ಪೆಲ್ಲ ತರಕಾರಿ ಇಟ್ಕೋಬೇಕಲ್ಲ, ಅದಕ್ಕೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕೋಣ. ಅನ್ನಕ್ಕೂ ಉಪ್ಪು ಹಾಕಿದ್ದೀವಿ, ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ. ನೋಡಿ ಇದಿಷ್ಟು ಫ್ರೈ ಆಗಿದೆ. ಈಗ ರೈಸ್ ಹಾಕೋಣ. ಇದಕ್ಕೆ ನಾನು ಅನ್ನನ ಮೊದಲೇ ಮಾಡಿಕೊಂಡಿದ್ದೀನಿ. ಸೋನಾ ಮಸೂರಿ ಅಕ್ಕಿದು, ನೀವು ಯಾವ್ದು ಬೇಕಾದ್ರೆ ಮಾಡ್ಕೊಬೋದು. ಬಾಸುಮತಿ ಬೇಕಾದ್ರೆ ಮಾಡ್ಕೊಳ್ಳಿ. ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆರಿದ್ರೆ ಉದುರಾಗಿರುತ್ತೆ ಅಂತ ಮುಂಚೆ ಅನ್ನ ಮಾಡಿ ನಾನು ಆರಿಕೊಂಡಿದ್ದೆ. ನೋಡಿ ಈಗ ಅದಕ್ಕೆ ಹಾಕಿ, ಇವಾಗ ಇದಕ್ಕೊಂದು ಸ್ವಲ್ಪ ಒಂದು ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಕನ್ ಮಸಾಲ ಇದ್ದರೆ ಚಿಕನ್ ಮಸಾಲ ಹಾಕ್ಬೋದು. ಬೇರೆ ಯಾವ ಪುಡಿ ಇದ್ರೂ ನೀವು ಆ್ಯಡ್ ಮಾಡ್ಕೋಬೋದು. ಚೆನ್ನಾಗೇ ಇರುತ್ತೆ ಟೇಸ್ಟು. ನೀವು ಯಾವ್ದು ಇದ್ರೂ ಹಾಕ್ಕೊಳ್ಳಿ. ಆದರೆ ಒಗ್ಗರಣೆ ಹಾಕ್ಬಿಡಿ. ಈ ಥರ ಅನ್ನ ಹಾಕಿದ ಮೇಲೆ ಹಾಕಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಫ್ರೈ ಮಾಡ್ಕೊಂಡಿರೋ ಅಂಥ ಮೊಟ್ಟೆ ಹಾಕೊಳ್ಳೋಣ. ಈ ಗರಂ ಮಸಾಲ ಆಗಿರ್ಬೋದು, ಆಮೇಲೆ ಚಿಕನ್ ಮಸಾಲ ಯಾವುದೇ ಆದ್ರೂ ಒಬ್ಬೊಬ್ಬರು ಒಗ್ಗರಣೆಲಿ ಹಾಕ್ತಾರೆ. ಒಗ್ಗರಣೆಲಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರಲ್ಲ. ಈ ಥರ ಅನ್ನದ ಮೇಲೆ ಹಾಕಿದರೆ ಟೇಸ್ಟ್ ಹೋಟೆಲ್ ಟೇಸ್ಟ್ ಥರನೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ಸಲನೂ ಈ ಥರ ನಾನು ಮಾಡ್ತಾಯಿದ್ದೇನೆ. ನೀವು ಒಂದ್ಸಲ ಟ್ರೈ ಮಾಡಿ. ನೀವು ತರಕಾರಿನೂ ಅಷ್ಟೇ ಇನ್ನು ಏನು ಬೇಕಾದರೂ ಹಾಕೋಬೋದು. ನೋಡಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೋಣ. ಎಲ್ಲ ಆದಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೋಣ. ಮೊಟ್ಟೆನೂ ಅಷ್ಟೇ, ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕೋಬೋದು. ತರಕಾರಿನೂ ಅಷ್ಟೇ. ನೋಡಿ ಉಪ್ಪು ಸ್ವಲ್ಪ ಕಡಿಮೆ ಇದೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಂಡು ಸಾಕು. ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ನಾನು ತೋರಿಸಿಲ್ಲ ಇದರಲ್ಲಿ. ನೀವು ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಹಾಕಿಲ್ಲ. ಬ್ಯಾಚುಲರ್ಸ್ ಅದೇನು ರೆಡಿ ಇಕ್ಕೊಂಡಿರಲ್ಲ, ಬೇಕಾದ್ರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಮೇಲೆ ಈ ಥರ ಕೊತ್ತಂಬರಿ ಸ್ವಲ್ಪ ಉದುರಿಸಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನಾನು ಈ ಅಡುಗೆ ಚಾನಲ್ನ ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೇನೆ. ನಾನು ಇನ್ನೂ ಏನಾದರೂ ಚೇಂಜಸ್ಸು ಅಥವಾ ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಾನು ಅದನ್ನು ಸರಿ ಮಾಡ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿರಿ.